ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಒಂದು ಪೂಜೆಯ ವಿಶೇಷವಾದ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಪೂಜೆಗೆ ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಸೊ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಲ್ವ? ಸೊ ಎಲ್ಲ ಕಾಮೆಂಟ್ ಮೂಲಕ ಕಳಿಸಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಸೊ ಬನ್ನಿ, ಇವತ್ತು ಪೂಜೆಯಲ್ಲಿ ಯಾವ ಥರ ಎಲ್ಲ ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದ್ವಿ ನನ್ನ ಅಕ್ಕನ ಮಗಳ ಮನೆಗೆ. ಸೊ ಬನ್ನಿ ಹೋಗೋಣ. ಹಾಗೆ ಪೂಜೆ ಹೀಗೆಲ್ಲ ನಡೀತು ಅಂತ ನಿಮ್ಮ ಮುಂದೆ ಇಡ್ತೀನಿ ಫ್ರೆಂಡ್ಸ್. ನಮ್ಮ ಭಾರತೀಯ ನಾರಿಯರ ಥರ ಇಬ್ಬರು ರೆಡಿಯಾಗಿದ್ದೀವಿ. ಕೈಯಲ್ಲಿ ಬಳೆ, ಹಾಗೆ ತಲೆಯಲ್ಲಿ ಹೂವು, ಹಣೆಯಲ್ಲಿ ಕುಂಕುಮ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ಸೊ ಎಲ್ಲರಿಗೂ ಖುಷಿ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ. ಬನ್ನಿ ಹೋಗೋಣ. ನಾನು ಅಮ್ಮ ಹೊರಟಿದ್ವಿ ಮನೆಯಿಂದ. ಸೊ ಅಲ್ಲಿ ಯಾರೆಲ್ಲ ಬರ್ತೀವಿ, ಹೇಗೆಲ್ಲ ಇರ್ತೀವಿ ಅಂತ ಸ್ವಲ್ಪ ಮಟ್ಟಿಗೆ ಹಾಗೆ ಮಾಮೂಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ನೋಡೋಣ. ಇನ್ನು ಅಕ್ಕ ಮಗಳು ಮನೆಗೆ ಬಂದ್ವಿ. ನೋಡಿ, ರಂಗೋಲಿ ಎಲ್ಲ ಈ ಥರ ಹಾಕಿದ್ರು. ಹೊರಗಡೆ ಗಣಪತಿ ಕೂಡ ಇದ್ದಾರೆ. ಹಾಗೆ ಪೂಜೆ ಈ ಥರ ಪ್ರಿಪರೇಷನ್ ಆಗಿತ್ತು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಸತ್ಯನಾರಾಯಣ ಪೂಜೆಗೆ ಅಂತಲೇ ಹೇಳ್ಬೋದು. ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಫ್ಯಾಮಿಲಿ ಒಟ್ಟಿಗೆ. ನಮ್ಮ ಅತ್ತೆ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲರೂ ಪೂಜೆಗೆ ನಿಂತ್ಕೊಂಡಿದ್ದೀವಿ. ಸತ್ಯನಾರಾಯಣ ಸ್ವಾಮಿ ಅಲಂಕಾರನ ಈ ರೀತಿಯಾಗಿ ಮಾಡಿದರು. ಹೂವಿನಿಂದ ಕೂಡಿತು ಅಂತಲೇ ಹೇಳ್ಬೋದು. ಸೊ ಎಲ್ಲ ಒಂದು ಕಡೆ ಕೂತ್ಕೊಂಡು ಹಾಗೆ ಸೂಪರಾಗಿ ಒಂದು ಸೆಲ್ಫಿ ತಗೊಳ್ತಾ ಇದ್ದೀವಿ. ಎಲ್ಲರೊಟ್ಟಿಗೆ ಸೆಲ್ಫಿ ಮುಗೀತು. ಈಗ ಊಟಕ್ಕೆ ಹೋಗೋಣವಾ? ನೋಡಿ, ಊಟ ಸ್ಟಾರ್ಟ್ ಆಯಿತು. ಊಟ ಮಾಡಿದ್ವಿ. ಊಟನೂ ಕೂಡ ತುಂಬ ರುಚಿಯಾಗಿತ್ತು. ಊಟ ಮುಗಿದ ಮೇಲೆ ಮತ್ತೊಂದು ರೌಂಡ್ ಸೆಲ್ಫಿ ಟೈಮ್. ಎಲ್ಲರೂ ಕ್ಯೂಟಾಗಿ ಕಾಣಿಸ್ತಾ ಇದ್ದೀವಿ ಅಲ್ವಾ ಫ್ರೆಂಡ್ಸ್? ಕಮೆಂಟ್ ಮೂಲಕ ಕಳಿಸಿ ಯಾರು ಕ್ಯೂಟಾಗಿ ಕಾಣಿಸ್ತಿದ್ದೀವಿ ಅಂತ. ನಾವು ಇನ್ನು ಪೂಜೆ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ಅಲ್ಲಿ ಬಂದು ಅಕ್ಕ ನಾನು ಇಬ್ಬರೂ ಎಳ್ಳಿಕಾಯಿ ಜ್ಯೂಸನ್ನ ಪ್ರಿಪೇರ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಮೊದಲಿಗೆ ನೀರು ತೊಗೊಂಡು ಅದಕ್ಕೆ ಸಕ್ಕರೆನ ನೆನೆಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಎಳ್ಳಿಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ನಾನು ಇದರಲ್ಲೇ ಹೇಳ್ಕೊಡ್ತೀನಿ. ನೀವೆಲ್ಲರೂ ಎಳ್ಳಿಕಾಯಿ ಜ್ಯೂಸನ್ನ ಇದೇ ಥರ ಫಾಲೋ ಅಪ್ ಮಾಡಿ. ಯಾರು ಕುಡಿಯಲ್ಲ ಅಂತ ಹೇಳಿದ್ರು ತುಂಬ ಒಂದು ಗ್ಲಾಸ್ಗಿಂತ ಇನ್ನೊಂದು ಗ್ಲಾಸ್ನ ಜಾಸ್ತಿನೇ ಕುಡಿತಾರೆ ಅಂತಲೇ ಹೇಳ್ಬೋದು. ಫಸ್ಟು ನೀರು ತೊಗೊಳ್ಳಿ, ಆಮೇಲೆ ಸಕ್ಕರೆ ಹಾಕಿ, ಏಲಕ್ಕಿ ಪೌಡ್ರು, ಹಾಗೆ ಪೆಪ್ಪರ್ ಪೌಡ್ರು, ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕಿ ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಸೇರಿಸಿದ್ರಿ ಅಂದರೆ ಆಹಾ, ಎಳ್ಳಿಕಾಯಿ ಜ್ಯೂಸ್ ಕುಡಿಯಲು ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಏನು ಹಾಕಬೇಕು ಅಂತಂದರೆ ಅದಕ್ಕೊಂದು ಮೂಸಂಬಿ ಹಣ್ಣಿದ್ರೆ ಮೂಸಂಬಿ ಹಣ್ಣಿನ ರಸ ತೆಗೆದು ಎಳ್ಳಿಕಾಯಿ ಜ್ಯೂಸ್ಗೆ ಹಾಕಿದ್ರೆ ಎಳ್ಳಿಕಾಯಿ ಜ್ಯೂಸ್ ಕುಡಿಯಲು ತುಂಬ 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 ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಯಾರು ಮರಿಬೇಡಿ. ಇದನ್ನು ನಿಮ್ಮ ಕುಕ್ಕಿಂಗಲ್ಲಿ ಕೆಲವೊಂದೊಂದು ಟಿಪ್ಸ್ನ ಆ್ಯಡ್ ಮಾಡ್ಕೊಂಡ್ರೆ ಕುಕ್ಕಿಂಗು ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳ್ಬೋದು. ಯಾವುದೇ ಒಂದಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಜ್ಯೂಸ್ ಸೂಪರಾಗಿ ರೆಡಿ ಮಾಡಿದ್ದೀವಿ. ಈಗ ಎಲ್ಲರಿಗೂ ಕೊಟ್ಟು ರಿಸಲ್ಟ್ ತೊಗೊಳ್ಳೋಣ ಬನ್ನಿ. ಯಾರನ್ನು ಮರಿಬೇಡಿ. ಯಾರಾದರೂ ಮಕ್ಕಳು ಎಲ್ಲ ಕುಡಿಯಲ್ಲ ಎಳ್ಳಿಕಾಯಿ ಜ್ಯೂಸು ಅಂತಂದರೆ ಮೂಸಂಬಿ ಜ್ಯೂಸನ್ನ ಆ್ಯಡ್ ಮಾಡಿ ಕೊಡಿ, ಖುಷಿಯಿಂದ ಕುಡಿತಾರೆ. ಕೂಸಿಲ್ಲ ದೊಡ್ಡವ ಪಾತ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ದೊಡ್ಡವ ಪಾತ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ಒಳ್ಳೆ ಬಳಪಳ ಅಂತ ಇದೆ ನೋಡಿ ಫ್ರೆಂಡ್ಸ್. ಇದಿಷ್ಟು ವರ್ಷದ ಪಾತ್ರೆ ಚೊಂಬು ಅಂದರೆ ನಿಜವಾಗ್ಲೂ ನಾವು ಚಿಕ್ಕವ್ರು ಇರ್ತಕ್ಕಿಂತ ಮುಂಚೆ ತಂದಿರೋ ಚೊಂಬು ಅನ್ಸುತ್ತೆ. ನೋಡಿ ಎಷ್ಟು ಪಳಪಳ ಅಂತ. ಯಾರಾದರೂ ಮಾಡಿದರೆ ಹೇಳಿ ಈ ಥರ ಕೆಲಸ. ಹಾಗೆ ಒಂದು ಕಾಮಿಡಿ. ನೋಡಿ ಹೆಣ್ಣು ಕಾಫಿ ಜ್ಯೂಸ್ ಕೊಡ್ತೈತೆ. ಎಲ್ಲರಿಗೂ ಒಪ್ಕೆನಾ? ಜ್ಯೂಸ್ ಹೆಂಗಿದೆ ಅಂತ ಫಸ್ಟ್ ಹೇಳಿ, ಆಮೇಲೆ ಹೆಣ್ಣು ಹೆಂಗಿದೆ ಅಂತ ಹೇಳಿ. ಈಗ ಹೆಣ್ಣು ನೋಡಿ ಫಸ್ಟು. ನೀವು ಎಲ್ಲ ಜ್ಯೂಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಹೇಳಿ ಇವಾಗ ಅಕ್ಕಯ್ಯ ಹೇಳಿ. ಜ್ಯೂಸ್ ಕುಡಿಯೋದ್ರಲ್ಲಿ ಫುಲ್ ಬ್ಯುಸಿ ಆದ್ರು. ನಾಚ್ಕತೆ ಇಲ್ಲ. ನೋಡಿ, ನಮ್ಮ ದೊಡ್ಡಮ್ಮವ್ರ ಮನೇಲಿ ಜ್ಯೂಸ್ ಕೊಡೋದು ಹಾಗೆ ಹೆಣ್ಣು ತೋರಿಸೋ ಶಾಸ್ತ್ರ ಕೂಡ ನಡೀತೈತೆ. ಆದರೆ ಮದುವೆ ಆಗಿದೆ ನಮ್ಮ ಅಕ್ಕ. ಹಿಂಗೆ ಯಾರು ಅನ್ಕೋಬೇಡಿ. ಆಮೇಲೆ ಮದುವೆ ಆಗಿಲ್ಲ ಅಂತ ಯಾರು ಅನ್ಕೋಬೇಡಿ, ಮದುವೆ ಆಗಿದೆ ಆಯ್ತಾ.
ಆ್ಯಕ್ಚುಲಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರಿ.